ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 12 ಬಿ. 50 ವ್ಯಾಟ್ ದರದ ಇಲೆಕ್ಟ್ರಿಕ್ ಫ್ಯಾನ್ ಒಂದು ದಿನದಲ್ಲಿ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಗಂಟೆಗೆ ₹4ರಂತೆ 30 ದಿನಗಳವರೆಗೆ ಇದು ಬಳಸುವ ಶಕ್ತಿಯ ಮೌಲ್ಯವೇನು? ಇಲ್ಲಿ ಒಂದು ಇಲೆಕ್ಟ್ರಿಕ್ ಫ್ಯಾನ್ ಇದೆ. ಅದರ ಸಾಮರ್ಥ್ಯ ಎಷ್ಟಿದೆ? 50 ವ್ಯಾಟ್ ಇದೆ. ಅದು ದಿನದಲ್ಲಿ 6 ಗಂಟೆ ಅದನ್ನ ಬಳಸ್ತಾ ಇದ್ದಾರೆ. ಈಗ 1 ಕಿಲೋವ್ಯಾಟ್ ಗಂಟೆಗೆ ₹4 ಕಟ್ಟಬೇಕು. ಅದೇ ತರ 30 ದಿನಗಳ ಕಾಲ ಇದನ್ನ ಬಳಸಿದ್ರೆ ಇಲೆಕ್ಟ್ರಿಕ್ ಫ್ಯಾನ್ ಅದರ ಲಾಸ್ಟಿಗೆ ಅಮೌಂಟ್ ಎಷ್ಟು ಬರ್ತದೆ, ಅದು ಬಳಸುವಂತಹ ಒಟ್ಟು ಶಕ್ತಿಯ ಮೌಲ್ಯ ಎಷ್ಟು ಬರ್ತದೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ನೋಡೋಣ. ಮೊದ್ಲು ಇದು ಬಳಸುವಂತಹ ಒಟ್ಟು ಶಕ್ತಿ ಎಷ್ಟು ಅನ್ನೋದನ್ನ ನೋಡೋಣ. ಹಾಗಾಗಿ 30 ದಿನಗಳಿಗೆ ಇಲೆಕ್ಟ್ರಿಕ್ ಫ್ಯಾನ್ ಬಳಸಿದ ಒಟ್ಟು ಶಕ್ತಿ ಎಷ್ಟು? ಈಕ್ವಲ್ ಟು 50 ವ್ಯಾಟ್ ಇದೆ ಇಂಟು 6 ಗಂಟೆಗಳ ಕಾಲ ಬಳಕೆಯಾಗಿದೆ ಇಂಟು ಎಷ್ಟು ದಿನ? 30 ದಿನದ ಕಾಲ. 9000 ವ್ಯಾಟ್ ಗಂಟೆ ಈಕ್ವಲ್ ಟು ಇಲ್ಲಿ 9 ಕಿಲೋ ವ್ಯಾಟ್ ಗಂಟೆ ಅಂತ ಬರಿಬಹುದಾ? ಯಾಕೆ? ನಮಗೆ ಗೊತ್ತಿದೆ 1 ಕಿಲೋ ವ್ಯಾಟ್ ಗಂಟೆ ಅಂದ್ರೆ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 1000 ವ್ಯಾಟ್ ಗಂಟೆಗೆ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ನಮ್ಮ ಹತ್ರ 9000 ವ್ಯಾಟ್ ಗಂಟೆ ಇದೆ. ಇದು ಎಷ್ಟು ಕಿಲೋ ವ್ಯಾಟ್ಗೆ ಈಕ್ವಲ್ ಆಗಿರುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಎಕ್ಸ್ ಈಸ್ ಈಕ್ವಲ್ ಟು 9000 ವ್ಯಾಟ್ ಗಂಟೆ ಡಿವೈಡೆಡ್ 1000 ವ್ಯಾಟ್ ಗಂಟೆ ಏನು ಬರುತ್ತೆ? 1 ಕಿಲೋ ವ್ಯಾಟ್ ಗಂಟೆ ಬಂದಿರುತ್ತೆ. ಹಾಗಾಗಿ ಸಾರಿ, ಇಲ್ಲಿ 9 ಕಿಲೋ ವ್ಯಾಟ್ ಗಂಟೆ ನೋಡಿ. 9000/1000 ಅಂದ್ರೆ 9 ಕಿಲೋ ವ್ಯಾಟ್ ಗಂಟೆ ಬಂದಿರುತ್ತೆ. ಹಾಗಾಗಿ 9 ಕಿಲೋ ವ್ಯಾಟ್ ಗಂಟೆ ಇಲ್ಲಿ 9 ಕಿಲೋ ವ್ಯಾಟ್ ಗಂಟೆ ಬಂತು. ಈಗ 1 ಕಿಲೋ ವ್ಯಾಟ್ ಗಂಟೆಗೆ 1 ಕಿಲೋ ವ್ಯಾಟ್ ಗಂಟೆಗೆ ₹4ರಂತೆ. 30 ದಿನಗಳಿಗೆ ಬಳಸಿದ ಒಟ್ಟು ಶಕ್ತಿಯ ಮೌಲ್ಯ ಈಕ್ವಲ್ ಟು ಎಷ್ಟು ಬರುತ್ತೆ? 1 ಕಿಲೋ ವ್ಯಾಟ್ಗೆ ₹4 ಇದೆ ಅಂದ್ರೆ 9 ಕಿಲೋ ವ್ಯಾಟ್ಗೆ 9 ಇಂಟು 4 ಎಷ್ಟು ರೂಪಾಯಿ ಬರುತ್ತೆ? ₹36 ಅಲ್ವಾ? ಹಾಗಿದ್ರೆ 1 ಕಿಲೋ ವ್ಯಾಟ್ ಗಂಟೆಗೆ ಇದು ಬಹಳ ಸಿಂಪಲ್ ಆಗಿರುವಂತದ್ದು. ಹೇಗೆ ನಾವು 1 ಪೆನ್ನಿಗೆ ₹9 ಆದ್ರೆ ಅಲ್ಲ, 1 ಪೆನ್ನಿಗೆ ₹4 ಆದ್ರೆ 9 ಪೆನ್ನಿಗೆ ಎಷ್ಟು ಅಂದ್ರೆ ಏನ್ ಮಾಡ್ತೀರಿ ನೀವು? 1 ಪೆನ್ನಿಗೆ ₹4 ಇದೆ. 9 ಪೆನ್ನಿಗೆ ಎಷ್ಟು? 9 ಇಂಟು 4. ಇಲ್ಲೂ ಕೂಡ ಅದೇ ತರ 1 ಕಿಲೋ ವ್ಯಾಟ್ ಗಂಟೆ ಇದ್ದಿದ್ರೆ ₹4 ಕಟ್ಟಬೇಕಿತ್ತು. ಈಗ ಎಷ್ಟು ಹೇಳಿದ್ದಾರೆ ಇಲ್ಲಿ? 9 ಕಿಲೋ ವ್ಯಾಟ್ ಗಂಟೆ ಬಂದಿದೆ ನಮ್ಗೆ. ಹಾಗಾಗಿ ಒಟ್ಟು ಶಕ್ತಿ 9 ಕಿಲೋ ವ್ಯಾಟ್ ಗಂಟೆ ಬಂದಿದೆ. ಇದಕ್ಕೆ ಎಷ್ಟು ರೂಪಾಯಿ ಕಟ್ಟಬೇಕಂದ್ರೆ 9 ಇಂಟು 4 9×4 = ₹36.
ಹಾಗಾಗಿ 1 ಕಿಲೋವ್ಯಾಟ್ ಗಂಟೆಗೆ 4 ರೂಪಾಯಿನಂತೆ 30 ದಿನಗಳಿಗೆ ಬಳಸಿದ ಒಟ್ಟು ಶಕ್ತಿಯ ಮೌಲ್ಯ ರೂಪಾಯಿ 36. ಥ್ಯಾಂಕ್ ಯು.